ಪ್ಲಾಸ್ಟಿಕ್ ಬಳಕೆ ನಿಷೇಧ ಹಾಗೂ ಹಸಿ ಕಸ ಒಣಕಸ ವಿಂಗಡಣೆ ಮತ್ತು ನಗರ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಚಿತ್ರಕಲಾ ಸ್ಪರ್ಧೆ ಕಾರ್ಯಕ್ರಮ. ಇದರ ಅಂಗವಾಗಿ ಸ್ವಚ್ಛವಾಗಿರಬೇಕು ಅನ್ನೋದು ಯಾವುದೇ ಒಂದು ಸಭೆಯ ಆದ್ಯ ಕರ್ತವ್ಯ. ಹಾಗಾಗಿ ಸರ್ಕಾರ, ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಸ್ವಚ್ಛತಾ ಮಿಷನ್ ಬಗ್ಗೆ ಅನೇಕ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಕ್ಕೆ ಡೈರೆಕ್ಷನ್ಸ್ ಬಂದಿದೆ. ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಅನೇಕ ಬಾರಿ ನಾವೆಲ್ಲ ಸೇರಿ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ನಗರಸಭೆ ನಿರಂತರವಾಗಿ 2 ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಏನು ತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಅರಿವು ಅಲ್ಲಿಂದ ಪ್ರಾರಂಭ ಆಗಬೇಕಾಗ್ತದೆ. ಯಾಕೆಂದರೆ ವಿದ್ಯಾರ್ಥಿಗಳು, ಶಿಕ್ಷಕರು, ಉಪನ್ಯಾಸಕರು ಕಲಿತ್ರೆ ಬೇರೆಯವ್ರಿಗೆ ಹೇಳಲಿಕ್ಕೆ ಉಪನ್ಯಾಸಕರಿಂದ, ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ. ಬೇರೆಯವರು ಅವ್ರು ಕಲ್ತ್ಕೊಂಡು ಅಷ್ಟಕ್ಕೆ ಸುಮ್ಮನಾಗ್ಬಿಡ್ತಾರೆ. ಆದರೆ ಅದು ಹರಡಬೇಕು, ವಿಸ್ತರಣೆ ಆಗಬೇಕು ಅಂತ ಹೇಳಿದ್ರೆ ಶಾಲಾ ಕಾಲೇಜುಗಳಿಂದ ಮಾತ್ರ ಸಾಧ್ಯ. ಹಾಗಾಗಿ ನಮ್ಮ ಈ ಏನು ಚಟುವಟಿಕೆಗಳನ್ನು, ಕಸ ವಿಂಗಡಣೆ ಮತ್ತು ಜನರಿಗೆ ಮಾಹಿತಿ ಕೊಡುವ ಚಟುವಟಿಕೆಗಳನ್ನು ನಾವು ಹೆಚ್ಚಾಗಿ ಶಾಲಾ ಕಾಲೇಜುಗಳಲ್ಲೇ ಪ್ರಾರಂಭ ಮಾಡ್ತೀವಿ. ಕಾರಣ ಅಲ್ಲಿಂದ ಅದು ವಿಸ್ತರಣೆ ಆಗ್ತದೆ. ಸರ್ವೇಕ್ಷಣೆಯ ಬಗ್ಗೆ, ರಾಮನಗರದಲ್ಲಿ ಸ್ವಚ್ಛತೆಯ ಕೆಲಸ ಹೇಗೆ ನಡೀತಾ ಇದೆ ಅನ್ನೋದರ ಕುರಿತು ಎಲ್ಲ ಶಾಲಾ ಕಾಲೇಜುಗಳಿಗೆ ನಾವು ಭೇಟಿಯನ್ನು ಕೊಡ್ತೀವಿ. ವಿದ್ಯಾರ್ಥಿಗಳು ಮೊಬೈಲಲ್ಲಿ ಫೀಡ್ಬ್ಯಾಕನ್ನು ಕೊಡ್ಬೋದು, ಹೇಗೆ ಸ್ವಚ್ಛತೆ ಕೆಲಸ ನಡೀತಾ ಇದೆ ಅನ್ನೋದು. ಅದು ನೆಕ್ಸ್ಟ್ ಮುಂದಿನ ಹಂತದಲ್ಲೇ, ಈಗಲೇ ಸದ್ಯದಲ್ಲೇ ಪ್ರಾರಂಭ ಆಗ್ತದೆ. ಒಟ್ಟಾರೆ ನಾವು ಪರಿಸರವನ್ನು ಉಳಿಸಿಕೊಳ್ಳುವುದಕ್ಕೆ ಎಲ್ಲರೂ ಸಂಘಟಿತ ಪ್ರಯತ್ನವನ್ನು ಮಾಡಲೇಬೇಕಾಗಿದೆ. ಕೇವಲ ನಗರಸಭೆ, ಮುನ್ಸಿಪಾಲಿಟಿ ಅಥವಾ ಪರಿಸರ ಇಲಾಖೆ ಒಂದು ಮಾಡಿದರೆ ಅದು ಕೆಲಸ ಆಗೋದಿಲ್ಲ. ಅದು ಬರೀ ಕಾಯ್ದೆ ರೂಪದಲ್ಲಿ, ಚಟುವಟಿಕೆ ರೂಪದಲ್ಲಿ ನಿಂತು ಹೋಗ್ತದೆ. ಆದರೆ ಮನುಷ್ಯನ ಅವಿಭಾಜ್ಯ ಅಂಗ ಆಗಬೇಕು. ಕಸ ವಿಂಗಡಣೆ ಅನ್ನೋದು ಮನೆಯಲ್ಲಿ ಹಸಿ ಕಸ, ಒಣ ಕಸವನ್ನು ಬೇರ್ಪಡಿಸಿ ಕಸದ ಆಟೋಗೆ ಕೊಡುವ ಮೂಲಕ ಅಲ್ಲಿಂದ ಪ್ರಾರಂಭ ಆಗಬೇಕು. ಸೊ ಅದನ್ನು ನಾವು ಮಾಡಬೇಕು ಅಂದರೆ ಸತತವಾಗಿ ನಮ್ಮ ಕಮ್ಯುನಿಟಿ ಮೊಬಿಲೈಸರ್ಗಳ ಜವಾಬ್ದಾರಿ ಹೆಚ್ಚಾಗಿ ಇರ್ತದೆ. ಈಗ ಆಲ್ರೆಡಿ ನೀವು ಮಾಡಿದಿರಿ, ನಿಮಗೆ ಗೊತ್ತಿದೆ. ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಕಸವನ್ನು ಹಾಕಬಾರ್ದು ಅಂತೇಳಿ ಸಾಕಷ್ಟು ಜನಗಳಿಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೀರಿ. ಆದರೆ ನಮ್ಮ ಬೇರೆ ಕೆಲಸಗಳು ಪ್ರಾರಂಭ ಆಗಿದ್ದರಿಂದ ಆ ಕೆಲಸದಿಂದ ನಿಮ್ಮನ್ನು ಇಲ್ಲಿಗೆ ಮತ್ತೆ ಮರುನಿಯೋಜನೆ ಮಾಡಲಾಗಿದೆ. ಮುಂದೆ ಮತ್ತೆ ಅದೇ ಕೆಲಸಕ್ಕೆ, ಜನಗಳಿಗೆ ಸತತ ತಿಳುವಳಿಕೆಯನ್ನು ಕೊಡೋ ಕೆಲಸಕ್ಕೆ ನಾವು ನಿಮ್ಮನ್ನು ಹಚ್ತೀವಿ. ಘನತ್ಯಾಜ್ಯ ವಿಲೇವಾರಿ ಘಟಕವು ಕೂಡ ಸದ್ಯದಲ್ಲೇ ಪ್ರಾರಂಭ ಆಗಲಿದೆ. ಇನ್ನು 1-2 ತಿಂಗಳಲ್ಲಿ, ಹೆಚ್ಚೆಚ್ಚು ಅಂದರೆ 1-2 ತಿಂಗಳಲ್ಲಿ ನಮ್ಮ ಘನತ್ಯಾಜ್ಯ ವಿಲೇವಾರಿ ಘಟಕ ಕಾರ್ಯಾರಂಭ ಮಾಡಲಿದೆ. ಆವಾಗ ನಾವು ಕಡ್ಡಾಯವಾಗಿ ನಮ್ಮ ನಗರದಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಹಸಿ ಕಸ ಮತ್ತು ಒಣಕಸ ಎಂದು ಹೇಳಿ ವಿಭಾಗ ಮಾಡಲೇಬೇಕಾಗುತ್ತೆ. ಆವಾಗ ನಮ್ಮ ಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬರ್ತದೆ. ಅದನ್ನು ನಾವು ಮಾಡಲೇಬೇಕಾಗುತ್ತೆ, ನಿಭಾಯಿಸಬೇಕಾಗುತ್ತೆ. ಯಾಕೆಂದರೆ ಜನರಿಗೆ ಒಂದು ಪರಿವರ್ತನೆಯ ಕಡೆಗೆ, ಕಸದ ವೈಜ್ಞಾನಿಕ ನಿರ್ವಹಣೆಯ ಕಡೆಗೆ ನಾವು ಅವ್ರನ್ನ ತಗೊಂಡೋಗ್ಬೇಕು ಅಂದರೆ 1-2 ಮಾತಿನಲ್ಲಿ, 1-2 ಕೆಲಸದಲ್ಲಿ ಸಾಧ್ಯ ಇಲ್ಲ. ನಾವು ಸತತವಾಗಿ ಮಾಡಲೇಬೇಕಾಗ್ತದೆ. ಅದರ ಬಗ್ಗೆ ಇನ್ನು ಮುಂದೆ ಹೋಗ್ತಾ ತಿಳ್ಕೊಬೋದು. ಒಟ್ಟಾರೆಯಾಗಿ ಇಂದಿನ ಕಾರ್ಯಕ್ರಮದ ಈ ಒಂದು ಚಟುವಟಿಕೆಯಲ್ಲಿ ಕಾಲೇಜು ಹಂತದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡ್ಕೊಂಡು ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಮತ್ತು ಇದು ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತಗೊಳ್ಳದೇ ಇದೊಂದು ಸತತ ಪ್ರಕ್ರಿಯೆ ಅಂತ ಎಲ್ಲರ ಮನಸ್ಸಲ್ಲಿ ಅದನ್ನು ಇಟ್ಕೊಂಡು ನಾವು ಮುಂದುವರಿಸ್ತಾ ಹೋದಾಗ ಮಾತ್ರ ಈ ಒಂದು ಕೆಲಸ ಸಾಧ್ಯ ಆಗ್ತದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.